ಅಣ್ಣವರ ಆ ಒಂದು ಚಿತ್ರದ ಹಾಡು ಈಗಲೂ ಪ್ರಸ್ತುತ ಅನಿಸುತ್ತೆ. ಪುನೀತ್ ಕೂಡ ಇದನ್ನ ಹಾಡಿದ್ರು. ಇವರ ಹಾಡು ಕೂಡ ವೈರಲ್ ಆಗಿತ್ತು. ಈ ಒಂದು ಗೀತೆ ಕೇಳಿದ್ರೆ ಎಂತಹದ್ದೇ ಕಲ್ಲು ಹೃದಯವು ಕರಗಿ ಹೋಗುತ್ತೆ. ಆ ರೀತಿಯ ಈ ಹಾಡಿನ ಸಂಪೂರ್ಣ ವಿವರ ಇಲ್ಲಿದೆ ನೋಡಿ. ರಾಜ್ಕುಮಾರ್ ಅವರ ಸಿನಿಮಾಗಳು ಸಮಾಜಮುಖಿಯಾಗಿರ್ತಾ ಇದ್ವು. ಪಾತ್ರಗಳಲ್ಲೂ ಆದರ್ಶ ಇರ್ತಾ ಇತ್ತು. ಇರೋವರೆಗೂ ಮಾಡಿರೋ ಸಿನಿಮಾಗಳಲ್ಲಿ ಅದು ಹಾಗೆ ಮುಂದುವರೆದಿತ್ತು. ಪಾರ್ವತಮ್ಮನವರು ಒಳ್ಳೆ ಕಥೆಗಳನ್ನು ಆಯ್ಕೆ ಮಾಡ್ತಾ ಇದ್ರು. ಪತಿ ಡಾಕ್ಟರ್ ರಾಜ್ಕುಮಾರ್ ಅವರಿಗೆ ಯಾವ ರೀತಿಯ ರೋಲ್ ಸೂಕ್ತ ಅಂತ ಯೋಚನೆ ಮಾಡ್ತಾನೆ ಇದ್ರು. ಹಾಡುಗಳ ವಿಚಾರದಲ್ಲೂ ಅದೇ ರೀತಿ ಇರ್ತಾ ಇತ್ತು. ಚಿ ಉದಯ್ ಶಂಕರ್ ಒಳ್ಳೆ ಹಾಡುಗಳನ್ನೇ ಬರಿತಾ ಇದ್ರು. ಹಾಗೆ 1976ರಲ್ಲಿ ಬಂದ ಬಡವರ ಬಂಧು ಚಿತ್ರದಲ್ಲಿ ಒಂದು ಹಾಡು ಬರೆದಿದ್ದಾರೆ. ಇದನ್ನ ಸ್ವತಃ ರಾಜ್ಕುಮಾರ್ ಹಾಡಿದ್ರು. ಈ ಹಾಡು ಕೇಳ್ತಾ ಹೋದ್ರೆ ಕಲ್ಲು ಹೃದಯವು ಕರಗಿ ಹೋಗುತ್ತೆ. ಇದೇ ಹಾಡನ್ನೇ ಪುನೀತ್ ರಾಜ್ಕುಮಾರ್ ಕೂಡ ತಮ್ಮ ಖುಷಿಗೆ ಹಾಡಿದ್ರು. ಆಗಲೂ ಇದೇ ಭಾವ ಮೂಡಿತ್ತು. ಆದರೆ ತೀವ್ರತೆ ಬೇರೆ ಇತ್ತು ಬಿಡಿ. ಈ ಎರಡು ಹಾಡುಗಳ ಒಂದು ಸ್ಟೋರಿ ಇಲ್ಲಿದೆ ನೋಡಿ. ನಿನ್ನ ಕಂಗಳ ಬಿಸಿಯ ಹನಿಗಳು ಅಂತ ಶುರುವಾಗೋ ಈ ಹಾಡು ತಟ್ಟನೆ ಹೃದಯಕ್ಕೆ ತಟ್ಟುತ್ತೆ. ಹಾಡಿನ ಮೊದಲ ಸಾಲೆ ಸೆಳೆದು ಬಿಡುತ್ತೆ. ಆದರೆ ಮುಂದಿನ ಸಾಲು ಮತ್ತಷ್ಟು ಎಮೋಷನಲ್ ಮಾಡಿಬಿಡುತ್ತೆ. ಇದನ್ನ ಒಟ್ಟು ಕೇಳಿದಾಗ ಬರೋ ಭಾವನೆ ಬೇರೆ ಇದೆ. ಹೌದು, ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ ಅನ್ನೋ ಈ ಸಾಲು ಏನೋ ಒಂದು ನೋವಿನ ಸೆಳೆತ ಕ್ರಿಯೇಟ್ ಮಾಡುತ್ತೆ. ಆದರೆ ಇದೇ ಹಾಡಿನ ಇನ್ನೆರಡು ಸಾಲು ಕೇಳಿದಾಗ ಮತ್ತೊಂದು ಭಾವನೆ ಮೂಡುತ್ತೆ. ನಿನ್ನ ಪ್ರೇಮದ ನುಡಿಯ ಕೇಳಿ 100 ನೆನಪು ಮೂಡಿದೆ ಅನ್ನುವ ಈ ಸಾಲು ಮತ್ತೆ ಒಳಗೆ ಎಳೆದುಕೊಂಡು ಬಿಡುತ್ತೆ. ಬಡವರ ಬಂಧು ಚಿತ್ರದ ಈ ಹಾಡು ಈಗಲೂ ಪ್ರಸ್ತುತ ಅನಿಸುತ್ತೆ. 1976ರಲ್ಲಿ ಬಂದ ಈ ಚಿತ್ರದ ಹಾಡನ್ನ ರಾಜ್ಕುಮಾರ್ ಅವರೇ ಹಾಡಿದ್ರು. ಅಷ್ಟೇ ಫೀಲ್ ಮಾಡಿಕೊಂಡೇ ಹಾಡಿದ್ರು. ಈ ಒಂದು ಹಾಡನ್ನ ಹಾಡ್ತಾನೆ ಅಭಿನಯಿಸಿದ್ರು. ಹೌದು, ಈ ಒಂದು ಹಾಡಿನ ಚಿತ್ರೀಕರಣ ರಾಜ್ಕುಮಾರ್ ಹಾಗೂ ಹಿರಿಯ ನಟ ಸಂಪತ್ ಅವರ ಮೇಲೇನೆ ಚಿತ್ರೀಕರಿಸಲಾಗಿದೆ. ಆದರೆ ಇಲ್ಲಿ ಅಪ್ಪ ಮತ್ತು ಮಗನ ಬಾಂಧವ್ಯ ಕಥೆ ಇದೆ. ಅಪ್ಪನಿಗೆ ಲಕ್ವ ಹೊಡೆದಿರುತ್ತೆ. ಮಗನಿಗೆ ಅದನ್ನ ನೋಡಿ ಅತೀವ ದುಃಖ ಆಗುತ್ತೆ. ಅದನ್ನ ತಡೆದುಕೊಂಡು ಅಪ್ಪನ ನಿತ್ಯ ಕರ್ಮಕ್ಕಾಗಿ ಸಹಾಯ ಮಾಡ್ತಾನೆ ಇರ್ತಾರೆ. ಅಪ್ಪನಿಗೆ ಇದು ಇಷ್ಟ ಆಗೋದಿಲ್ಲ. ಆದರೂ ಮಗನಿಂದ ಮಾಡಿಸಿಕೊಳ್ಳುವ ಸ್ಥಿತಿ ಇರುತ್ತೆ. ಆ ನೋವಿನ ಮಾತುಗಳ ಬಳಿಕ ನಿನ್ನ ಕಂಗಳ ಬಿಸಿಯ ಹನಿಗಳು 100 ಕಥೆಯ ಹೇಳಿವೆ ಈ ಹಾಡು ಶುರುವಾಗುತ್ತೆ ಅಂತಲೇ ಹೇಳ್ಬೋದು. ಪವರ್ ಸ್ಟಾರ್ ಪುನೀತ್ ರಾಜ್ಕುಮಾರ್ ಕೂಡ ಈ ಒಂದು ಹಾಡನ್ನ ಹಾಡಿದ್ರು. ಯಾವುದೋ ಸಿನಿಮಾಗೋಸ್ಕರ ಈ ಒಂದು ಹಾಡನ್ನ ಹಾಡಿರಲಿಲ್ಲ. ತಮಗೆ ಇಷ್ಟ ಅಂತಲೇ ಇದನ್ನ ಹಾಡಿದ್ರು. ವಿಡಿಯೋ ಕೂಡ ಮಾಡಿದ್ರು. ಇದನ್ನ ಎಲ್ಲರೂ ಮೆಚ್ಕೊಂಡಿದ್ರು. ಈ ಒಂದು ಹಾಡು ಅದೆಷ್ಟು ವೈರಲ್ ಆಗಿದೆ ಅಂದರೆ, ನಿನ್ನ ಕಂಗಳ ಬಿಸಿಯ ಹನಿಗಳು ಅಂದರೆ ಸಾಕು, ಇದು ಪುನೀತ್ ಹಾಡಿರೋ ಹಾಡಲ್ವಾ, ಪುನೀತ್ ಚಿತ್ರದ್ದೇ ಅಲ್ವಾ ಅಂತಲೇ ಕೇಳಿದ್ದಾರೆ ನೋಡಿ. ಅಂತಹ ಈ ಹಾಡು ಅಪ್ಪ ಮಗನ ಬಾಂಧವ್ಯದ ಕತೆ ಹೇಳುತ್ತೆ. ಎಲ್ಲ ಮಕ್ಕಳು ಹೀಗೆ ಇರಬೇಕು ಅಂತಲೇ ದಾರಿ ದೀಪದಂತೆಯೇ ಈ ಹಾಡು ಇದೆ ಅಂತಲೇ ಹೇಳ್ಬೋದು.